ಬೆಡ್ ಮೇಲೆ ಮಲಗಿದ್ದ 1 ವರ್ಷದ ಕಂದಮ್ಮನನ್ನ ಮರೆತು ಕಂದಮ್ಮನು ನಿದ್ದೆ ಮಾಡೋಕೆ ಅಂತ ಕಟ್ಟಿದ್ದ ಜೋಲಿಗೆ ತಾಯಿಯೋರ್ವಳು ಅದೇ ಜೋಲಿಗೆ ತನ್ನ ಕತ್ತನ್ನ ಒಡ್ಡಿ ಸಾವಿನ ಕುಣಿಕೆಗೆ ಶರಣಾಗಿರುವಂತಹ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಸಿಎಂಸಿ ಬಡಾವಣೆಯಲ್ಲಿ. ಮೂಲತಃ ಒಡಿಸ್ಸಾ ಮೂಲದ 23 ವರ್ಷದ ಎಸ್ ಜಾನ್ಸಿ ಹಾಗೂ ಆಕೆಯ ಗಂಡ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ವಾಸವಾಗಿದ್ರು. ಈಶ್ವರ್ ಕ್ರೇನ್ ಆಪರೇಟರ್ ಆಗಿ ಕ್ರೇನ್ ಮಾಲೀಕರಾಗಿ ಚಿಕ್ಕಬಳ್ಳಾಪುರದಲ್ಲಿ ಬದುಕು ಕಟ್ಟಿಕೊಂಡಿದ್ದ. 2 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಜೋಡಿ ಅನ್ಯೋನ್ಯವಾಗಿ ಇದ್ರಂತೆ. ಗಂಡ ಮನೆಯಲ್ಲಿ ಇಂದು ತಿಂಡಿ ಬೇಡ ಹೊರಗಡೆಯಿಂದ ತಂದು ಕೊಡ್ತೀನಿ ಅಂತ ಹೇಳಿ ಹೊರಗೆ ಹೋಗಿದ್ದ. ವಾಪಸ್ ಬಂದು ನೋಡೋ ಅಷ್ಟರಲ್ಲಿ ಜಾನ್ಸಿ ಬೆಡ್ ಮೇಲೆ ಮಗುವನ್ನ ಬಿಟ್ಟು ಮಗುವಿಗೆ ಅಂತ ಕಟ್ಟಿದ್ದ ಜೋಲಿಗೆ ಸಾವಿನ ಕುಣಿಕೆಗೆ ಶರಣಾಗಿದ್ದಾಳೆ. ಇನ್ನು ಮನೆಗೆ ಬಂದ ಈಶ್ವರ್ ಮೃತ ಪತ್ನಿಯನ್ನ ಕಂಡು ದಿಕ್ಕು ತೋಚದಂತಾಗಿದ್ದಾನೆ. ಸ್ವತಃ ಸಂಬಂಧಿಯನ್ನ ಮದುವೆ ಮಾಡಿಕೊಂಡಿದ್ದಂತೆ. ಬೆಡ್ ಮೇಲೆ ಇದ್ದ 1 ವರ್ಷದ ಮಗಳನ್ನ ಮರೆತು ಅದ್ಯಾಕೆ ಈ ತಾಯಿ ಸಾವಿಗೆ ಶರಣಾಗಿದ್ದಾಳೆ ಅನ್ನೋದು ನಿಗೂಢವಾಗಿದೆ. ಇದರಿಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತಹಸೀಲ್ದಾರ್ ಅನಿಲ್ ಸಮ್ಮುಖದಲ್ಲೇ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ರು. ಅವರ ಹತ್ತಿರದ ಸಂಬಂಧಿಗಳು ಅಂದರೆ ಅವರ ಸ್ವಂತ ಅಣ್ಣ ಇಲ್ಲೇ ಇದ್ದಾರೆ, ಜೊತೆಗೆ ಅವರ ದೊಡ್ಡಪ್ಪನ ಮಗನ ಕಸಿನ್ಸ್ ಎಲ್ಲ ಇದ್ದಾರೆ. ಅವ್ರ ಪ್ರಕಾರ ಆ ಹುಡುಗಿ ಬೆಳಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ಬರೋದು ಬೇಡ, ಅಂದರೆ ತಿಂಡಿ ಮಾಡೋದು ಬೇಡ, ನಾನು ಹೊರಗಡೆ ತರ್ತೀನಿ ಅಂತ ಅವ್ರು ಹೇಳಿದ್ರಂತೆ. ಆದರೂ ಅವರೇ ತಿಂಡಿ ಮಾಡಿಕೊಂಡು ತಿಂದು ಅವರ ತಂದೆ ತಾಯಿ ಹತ್ರ ವಿಡಿಯೋ ಕಾಲಲ್ಲೆಲ್ಲ ಮಾತಾಡಿ ಇದು ಮಾಡಿದ್ದಾರೆ. ಅವ್ರ ಪ್ರಕಾರ, ಅವರ ಸಂಬಂಧಿಕರ ಪ್ರಕಾರ ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಏನೂ ಸಮಸ್ಯೆ ಇರಲಿಲ್ಲ, ಏನು ಗಲಾಟೆ ಮಾಡ್ಕೋತಾ ಇರಲಿಲ್ಲ. ಅವ್ರು ಚೆನ್ನಾಗೇ ಇದ್ದರು. ಅವರು ಏನಕ್ಕೆ ಈ ಥರ ಆತ್ಮಹತ್ಯೆ ಮಾಡಿಕೊಂಡ್ರು ಅದು ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಆದಮೇಲೆ ಇವರೆಲ್ಲ ನೋಡ್ಕೊಂಡಿರೋದು. ಹಾಗಾಗಿ ಅದು ಪ್ರೊಸೀಜರ್ ವೈಸು ಪ್ರಿಸಂಪ್ಷನ್ ಏನು ನಮಗೆ ಮದುವೆಯಾಗಿ 7 ವರ್ಷದೊಳಗಡೆ ಅಂದರೆ ನಾವು ಅದು ವೆರಿಫೈ ಮಾಡಬೇಕಾಗತ್ತೆ. ಈಗ ಇನ್ಕ್ವೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಅವರು ಎಲ್ಲ ಸಂಬಂಧಿಕರ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾರೆ. ಸರ್, ಯಾವ ರೀತಿ ಡೆತ್ ಆಗಿದೆ ಸರ್? ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಎಲ್ಲಿ, ಯಾವ ರೀತಿ? ಅವ್ರ ಮನೇಲೆ, ಇಲ್ಲೇ CMC ಲೇಔಟಲ್ಲಿ ಅವ್ರ ಮನೇಲೆ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಯಾರು ಇಲ್ಲದೆ ಇರೋವಾಗ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಇನ್ನು ದೂರದ ಒಡಿಸ್ಸಾದಿಂದ ಬಂದ ಮೃತಳ ಪೋಷಕರು ಮಗಳ ಸಾವಿನ ಬಗ್ಗೆ ಯಾವುದೇ ಅನುಮಾನ ಶಂಕೆ ವ್ಯಕ್ತಪಡಿಸಿಲ್ಲ. ಸುಖ ಸಂಸಾರದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ, ಆದರೆ ಕಾಲ ಬಳಿ ಬೆಡ್ನಲ್ಲಿದ್ದ ಮಗುವನ್ನ ಮರೆತು ಮಗಳ ಜೋಲಿಗೆಯ ಸಾವಿನ ಕುಣಿಕೆಗೆ ತಾಯಿ ಶರಣಾಗಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಪೊಲೀಸರ ತನಿಖೆಯಿಂದಲೇ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.